ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟಾಪಿಕ್ ಏನಂದರೆ, ನೀವು ಪ್ರೀತಿಸುವಂಥ ವ್ಯಕ್ತಿಗೆ ನೀವು ತುಂಬ ಇಂಪಾರ್ಟೆಂಟಾ, ಅಂದರೆ ಅವ್ರ ಫೀಲಿಂಗ್ಸ್ ಏನು, ಅವ್ರ ಒಂದು ಥಾಟ್ಸ್ ಏನು ನಿಮ್ಮ ಬಗ್ಗೆ ನೋಡುವಂಥ ನನ್ನ ವ್ಯೂವರ್ಸ್. ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಅಂದರೆ ಅವ್ರಿಗೆ ಇಂಪಾರ್ಟೆಂಟಾ? ನನ್ನ ವ್ಯೂವರ್ಸ್ ಅಂದರೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅವ್ರಿಗೆ ಇವರು ಇಂಪಾರ್ಟೆಂಟಾ? ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋ ವ್ಯಕ್ತಿ ಇಂಪಾರ್ಟೆಂಟಾ? ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನನ್ನ ವ್ಯೂವರ್ಸ್ ಇಂಪಾರ್ಟೆಂಟಾ? ಮತ್ತು ಅವ್ರ ಫೀಲಿಂಗ್ಸ್ ಎಲ್ಲ ಏನು? ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳೋ, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ ನೋಡ್ತಾರೆ ಮೇಲ್ಗೆ. ಸೊ ಈ ರೀಡಿಂಗ್ ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅಂದರೆ, 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಿಗೆ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಆ ವ್ಯಕ್ತಿನ ನಿಮ್ಮನ್ನ ಅತಿಯಾಗಿ ಪ್ರೀತಿ ಮಾಡ್ತಾರೆ, ನೀವು ಅತಿಯಾಗಿ ಪ್ರೀತಿ ಮಾಡ್ತಿದ್ದು, ಬೇರೆ ಯಾವುದೇ ಕನೆಕ್ಷನ್ ಇಲ್ಲ ಅಂದರೆ ಈ ರೀಡಿಂಗ್ ನಿಮಗೇನೆ. ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಇಂಪಾರ್ಟೆಂಟೇ, ನೀವಿಲ್ಲ ಅಂದರೆ ಅವ್ರ ಲೈಫ್ ಇಲ್ಲ. ಸೊ ಅದನ್ನೇ ಫಸ್ಟ್ ಕಾರ್ಡ್ ಹೇಳ್ತದೆ. ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಅವರೊಂದು ಆ್ಯಟಿಟ್ಯೂಡು, ಅವರೊಂದು ಈಗೋ ಎಲ್ಲವನ್ನು ತೋರಿಸಿರ್ಬೋದು, ಬಟ್ ಆದರೆ ಅವ್ರಿಗೆ ನಿಮ್ಮ ಬೇಕು ಅಂದರೆ ನಿಮ್ಮ ಕಡೆನೇ ಬರ್ಲಿಕ್ಕೆ ಅವ್ರು ರೆಡಿ ಆಗಿದ್ದಾರೆ ನೋಡಿ. ಅಂದರೆ ಅವ್ರಿಗೆ ಸ್ವಲ್ಪ ನಾನು ಅನ್ನೋದು ಇರ್ಬೋದು ನಿಮ್ಮ ವ್ಯಕ್ತಿಗೆ. ಏನೇ ಇದ್ರೂ ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳಿದ ಥರ ನಡಿಬೇಕು. ಸೊ ಎಲ್ಲ ಥರದ್ದು ಈಗ ಕಿಂಗ್ ಅಂದರೆ ಎಕ್ಸಾಂಪಲ್ಲು, ಒಂದು ರಾಜ್ಯ ಆಳ್ತಾ ಇರೋ ರಾಜ ಇರ್ತಾನೆ. ಸೊ ಅವ್ನು ಹೇಳ್ದಂಗೆ ಪ್ರಜೆಗಳೆಲ್ಲ ಕೇಳ್ತಾರೆ. ಸೊ ಇದು ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮನ್ನು ಕಂಟ್ರೋಲ್ ಮಾಡಿ ಹಿಡಿತದಲ್ಲಿ ಇಟ್ಕೊಂಡಿರೋದ್ರಿಂದ ಅವ್ರು ಹೇಳಿದ ಥರ ನೀವು ನಡ್ಕೊಬೇಕು. ಇವಾಗ ಅವ್ರು ನಿಮ್ಮ ಮೇಲೆ ಪ್ರೀತಿ ಎಕ್ಸ್ಪ್ರೆಷನ್ ತೋರ್ಸೋಕೆ ನೀವು ಪ್ರೀತಿ ಮಾಡಬೇಕು. ಅವ್ರು ನಿಮ್ಮನ್ನು ಮಾತಾಡ್ಸೋಕೆ ಬಂದಾಗ ನೀವು ಮಾತಾಡಬೇಕು. ನೀವೇ ಮಾತಾಡ್ಸೋಕೆ ಹೋದರೆ, ಟ್ರೈ ಮಾಡಿದ್ರೆ, ಕಮ್ಯುನಿಕೇಷನ್ ಮಾಡಿದ್ರೆ, ನೋ ಕಾಂಟ್ಯಾಕ್ಟ್ ಮಾಡಿದ್ರೆ ಅವಾಗ ಅವ್ರು ಅವಾಯ್ಡ್ ಮಾಡ್ತಾರೆ. ಸೊ ಅವರೇ ಮಾತಾಡಿಸಿದಾಗ ನೀವು ಮಾತಾಡಿದ್ರೆ ಅವ್ರು ಇನ್ನೂ ಖುಷಿ ಆಗ್ತಾರೆ ಮತ್ತು ಇದು ಮಾಡ್ತಾರೆ. ಒಂದು ವೇಳೆ ನಿಮ್ಗೆ ಪ್ರೀತಿ ಜಾಸ್ತಿ ಆದಾಗ ಅವ್ರನ್ನ ಇಷ್ಟಪಟ್ಟರೆ, ಸೊ ಅವಾಗ ಅವರು ಡೋಂಟ್ ಕೇರ್ ಅಂತಾರೆ. ಸೊ ಅಂದರೆ ಇಲ್ಲಿ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಕ್ವೀನ್ ಆಫ್ ವಾಂಡ್ಸ್ ಅಂದರೆ ಅವ್ರು ಏನು ಹೇಳ್ತಾರೋ ಹಾಗೆ ನಡ್ಕೊಬೇಕು. ಈಗ ಅವ್ರಿಗೊಂದು ಮನಸ್ಸಲ್ಲಿ ಮೈಂಡಲ್ಲಿ ಯೋಚನೆ ಬರುತ್ತೆ, ಆ ರೀತಿಯೇ ನಡಿಬೇಕು. ಈಗ ಸಪೋಸ್ ಈಗ ಒಂದು ಎಕ್ಸಾಂಪಲ್ ಏನಂದರೆ, ಅವ್ರು ಒಂದು ಕಡೆ ವೊಕೇಶನ್ ಟ್ರಾವೆಲಿಂಗ್ ಹೋಗ್ಬೇಕು. ಈಗ ಸಪೋಸ್ ಈಗ ಭಾರತ ದೇಶದಿಂದ ಔಟ್ ಆಫ್ ಕಂಟ್ರಿ ಅಮೇರಿಕಾಗೆ ಹೋಗ್ಬೇಕು ಅಂದ್ಕೊಳ್ಳಿ. ಅವರು ಹೋಗ್ಲೇಬೇಕಂತ ಅವ್ರ ಮನಸ್ಸಲ್ಲಿ ಫಿಕ್ಸ್ ಆಗಿದ್ರೆ, ಸೊ ಅವರು ಹೋಗಲೇಬೇಕು. ಸೊ ಆ ರೀತಿ ಮೈಂಡ್ ಸೆಟ್ ಅವ್ರು. ನೀವು ಪ್ರೀತಿಸಿದಂಥ ವ್ಯಕ್ತಿ ಹೋಗ್ಬೇಕು ಅಂದ್ಕೊಂಡ್ರೆ ಹೋಗಬೇಕು, ಮಾಡ್ಬೇಕು ಅಂದ್ಕೊಂಡ್ರೆ ಮಾಡ್ಬೇಕು. ಹಂಗೆ ಅವ್ರಿಗೆ ಇಷ್ಟ ಆದಾಗ ಮಾತಾಡಿಸ್ಬೇಕಂದ್ರೆ ಅವ್ರು ಮಾತಾಡಿಸಿದಾಗ ನೀವು ಮಾತಾಡಲೇಬೇಕು. ಆ ರೀತಿ ಅಧಿಕಾರ ಚಲಾಯಿಸೋಂಥವ್ರು. ಅದು ಬಿಟ್ಟು ನಿಮ್ಗೆ ಇಷ್ಟ ಆದಾಗ, ಇಲ್ಲ ನನಗೆ ಇವಾಗ ಇಷ್ಟ ಆಗಿದೆ, ಇಂಡಿಯಾಗಿನಿಂದ ಅಮೇರಿಕಾಗೆ ಹೋಗೋಣ ಬಾ ಅಂದರೆ ಅವರು ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿ ಬರಲ್ಲ. ಸೊ ಇದೇ ಒಂದು ಎಕ್ಸಾಂಪಲ್ ಅಷ್ಟೇ. ಹಾಗೆ ನೀವು ಮನಸ್ಸಿನಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ, ನೀವು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದೀನಿ ಮಾತಾಡಿಸು ಅಂತೇಳ್ಬಿಟ್ಟು ಕಾಲು ಮೆಸೇಜ್ ಮಾಡೋದಾಗಿರ್ಬೋದು, ಸ್ಪೈ ಮಾಡೋದಾಗಿರ್ಬೋದು, ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಏನೇ ಮಾಡಿದ್ರು, ಏನೇ ಆ್ಯಕ್ಷನ್ಸ್ ತೊಗೊಂಡ್ರು ಅವಾಗ ಅವರು ರೆಸ್ಪಾಂಡ್ ಆಗೋಲ್ಲ. ನೀನು ಯಾರು ನನಗೆ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಅದೇ ಅವ್ರಿಗೆ ಜಾಸ್ತಿ ಪ್ರೀತಿ ಆದಾಗ ನೋಡಿ, ನಿಮಗೆ ಮೆಸೇಜ್ ಮಾಡೋದೇನು ನೋಡ್ತೀರಾ, ಸ್ಟೇಟಸ್ಗೆ ಆಗೋದೇನು ನೋಡಿರ್ತೀರಾ, ಅಥವಾ ಕಾಂಟ್ಯಾಕ್ಟ್ ಮಾಡೋದೇನು ನೋಡ್ತೀರಾ, ವಾಟ್ಸಪ್ಪ ನಿಮ್ಮ ಮೇಲೆ ಎಲ್ಲಿಲ್ದಂಥ ಪ್ರೀತಿ ತೋರಿಸೋದೇನು ನೋಡ್ತೀರಾ. ಇಂಡೈರೆಕ್ಟಾಗೇ ಹೇಳ್ತಾರೆ ನೀವು ಪ್ರೀತಿಸಿದಂಥ ವ್ಯಕ್ತಿ. ಸೊ ಅದನ್ನು ಈ ಕಾರ್ಡ್ ಹೇಳ್ತದೆ. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನೀವು ಇಂಪಾರ್ಟೆಂಟೇ, ಯಾಕಂದರೆ ಅವ್ರಿಗೆ ನೀವು ಇರಲೇಬೇಕು. ಇಂಪಾರ್ಟೆನ್ಸ್ ಅವ್ರ ಲೈಫಲ್ಲಿ ಒಂದು ಪಾರ್ಟ್ ನೀವೇ. ಬಿಕಾಸ್ ನೋಡಿ, ನೀವಿಲ್ಲ ಅಂದರೆ ಅವ್ರ ಲೈಫು 3 ಆಫ್ ಸ್ವಾರ್ಡ್ಸ್ ಅಂದರೆ ಹಾರ್ಟ್ ಬ್ರೇಕ್ ಡೌನ್ ಆಗಿಬಿಟ್ಟಿದೆ. ಅವ್ರ ಮನಸ್ಸೆಲ್ಲ ತುಂಬ ನೋವು ಪಡ್ತದೆ. ನೀವು ಅಷ್ಟೇ, ಅವ್ರು ಇಲ್ದಿರ ತುಂಬ ನೋವು ಪಡ್ತಾಯಿದ್ರೆ, ತುಂಬ ಕಷ್ಟಪಡ್ತಿದ್ರೆ. ಅಂದರೆ ಇವಾಗ ನಾವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ನಾವು ಎಷ್ಟೇ ಶ್ರೀಮಂತರಾಗಿರ್ಬೋದು, ಎಷ್ಟೇ ಇದಾಗಿರ್ಬೋದು, ಎಷ್ಟೇ ದುಡ್ಡು ಇರ್ಬೋದು, ಎಷ್ಟೇ ಆಸ್ತಿ ಇರ್ಬೋದು, ಎಷ್ಟೇ ಜಮೀನು ಇರ್ಬೋದು, ಬಟ್ ಎಲ್ಲ ಇದ್ರೂ ನಮ್ಗೆ ನೆಮ್ಮದಿ ಇರೋಲ್ಲ. ಎಲ್ಲಿ ಆ ನೆಮ್ಮದಿ ಇರುತ್ತೆ ಗೊತ್ತಾ? ನಮ್ಮನ್ನ ಪ್ರೀತಿಸಿದಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾಗ, ಅದು ಫ್ಯಾಮ್ಲಿ ಆದರೂ ಆಗಿರ್ಬೋದು, ಪರ್ಸನ್ ಆದರೂ ಆಗಿರ್ಬೋದು. ಸೊ ನಾವು ಇಷ್ಟಪಡೋದು ಏನೇ ಆಗಿರ್ಬೋದು ಪ್ರಾಣಕ್ಕಿಂತ. ಸೊ ಆ ಥರ ಮನ್ಸಿಗೆ ಯಾವ್ದು ಹತ್ರ ಆಗಿರುತ್ತೋ ನಾವು ಇಷ್ಟಪಡೋದು, ಅದು ನಮ್ಮ ಜೊತೆ ದೂರ ಆದಾಗ ನಾವು ತುಂಬ ನೋವು ಪಡ್ತೀವಿ, ತುಂಬ ಕಷ್ಟಪಡ್ತೀವಿ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗೆ ಇವಾಗ ತುಂಬ ಹಾರ್ಟ್ಗೆ ಹತ್ರ ಆಗಿದ್ದಾರೆ. ಅವ್ರಿಗೂ ಅಷ್ಟೇ, ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ, ನಿಮ್ಮ ಮೈಂಡಲ್ಲಿರೋಂಥ ವ್ಯಕ್ತಿಗೆ ನೀವು ಅಷ್ಟೇ, ಅವ್ರಿಗೂ ಅಷ್ಟೇ ನೀವು ತುಂಬ ಹಾರ್ಟಲ್ಲಿ ಕನೆಕ್ಷನ್ ಆಗಿದ್ರೆ. ಸೊ ಅದಕ್ಕೋಸ್ಕರ ನೀವು ಅವ್ರಿಂದ ದೂರ ಆದಾಗ ಅವ್ರಿಗೂ ಅಷ್ಟೇ ಹಾರ್ಟ್ ಬ್ರೇಕ್ ಆಗಿಬಿಟ್ಟಿದೆ. ಅಷ್ಟೇ ನೋವನ್ನು ಅವರು ಪಡ್ತಾಯಿದ್ರು. ಬಟ್ ಹೊರಗಡೆ ಈಗ ಪೀಪಲ್ಸ್ ಎಲ್ಲ ಹೆಂಗಿದ್ದಾರೆ ಗೊತ್ತಾ, ಇವತ್ತಿನ ಕಾಲದಲ್ಲಿ ಹೊರಗಡೆ ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ ಅಷ್ಟೇ, ಅವ್ರ ಒಳಗಡೆನೇ ತುಂಬ ಪ್ರಾಬ್ಲಮ್ಸ್ ಇಟ್ಕೊಂಡಿರ್ತಾರೆ. ಬಟ್ ಆದರೆ ಎಕ್ಸ್ಪ್ರೆಷನ್ ಮಾಡಲ್ಲ. ಈಗ ಕೆಲವರೆಲ್ಲ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿರ್ತಾರೆ,
ಬಟ್ ಆದರೂ ಹೊರಗಡೆ ಮಾತಾಡೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮಿಂದ ದೂರ ಆದ್ರೂ ಥರ ಮನಸ್ಸನ್ನು ಮಾಡ್ಕೊಂಡಿರ್ತಾರೋ ಅಷ್ಟು ಅವ್ರು ನಿಮ್ಗೆ ಏನೋ ಒಂದು ಮಾತು ಕೂಡ ಎಕ್ಸ್ಪ್ರೆಷನ್ ಮಾಡೋದಿಲ್ಲ. ಆದರೆ ನೀವು ಅವ್ರ ಲೈಫಲ್ಲಿ ಇರಬೇಕು, ಆವಾಗಲೇ ಅವರು ಹ್ಯಾಪಿಯಾಗಿರೋದು, ಖುಷಿಯಾಗಿರೋದು. ನೋಡಿ ಬೇಕಾದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಲೈಫಲ್ಲಿ ನೀವು ಮತ್ತೆ ಎಂಟ್ರಿ ಆಗ್ರಿ, ಎಷ್ಟು ಖುಷಿ ಪಡ್ತಾರಂದ್ರೆ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅವ್ರು ಫುಲ್ ಹ್ಯಾಪಿ ಆಗಿಬಿಡ್ತಾರೆ. ಅವ್ರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಗೊತ್ತಿಲ್ಲದ್ರೆ ಹ್ಯಾಪಿನೆಸ್ ಖುಷಿ ಆಗ್ತೀರ. ಬಿಕಾಸ್ ಯಾಕಂದರೆ ಆರ್ಟ್ ಟು ಆರ್ಟ್ ಕನೆಕ್ಷನ್ ಅಂತ ಹೇಳ್ಬೋದು. ಮನಸ್ಸು ಯಾರನ್ನಾದರೂ ಒಬ್ಬರನ್ನ ಇಷ್ಟಪಟ್ಟರೆ ಅವ್ರು ನಮ್ಮ ಲೈಫಲ್ಲಿ ಬಂದಿದ್ದ ತಕ್ಷಣ ಫುಲ್ ಖುಷಿ ಆಗ್ತಾರೆ. ಬಟ್ ಮನಸ್ಸು ಇಷ್ಟ ಆಗಿ ಖುಷಿಯಾಗಿಲ್ಲ ಅಂದರೆ ಎಷ್ಟು ಜನ ಬಂದರೂ ಏನೇ ಇದ್ರೂ ಹ್ಯಾಪಿಯಾಗಿರಲ್ಲ. ಸೊ ಅದನ್ನೇ 3 ಆಫ್ ಸಾರ್ಟ್ಸ್ ಹೇಳ್ತದೆ. ನಿಮ್ಮ ವ್ಯಕ್ತಿಗೆ ನೀವು ಇಂಪಾರ್ಟೆನ್ಸೆ. ಅವರು ಒಂದು ಕಾಲದಲ್ಲಿ ಇಲ್ಲ ನೀವಿಲ್ದಿರ ಫ್ಯಾಮ್ಲಿ ಆಗುತ್ತೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗುತ್ತೆ, ಅವ್ರು ಎನಿ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಅಥವಾ ಬೇರೆ ಯಾವುದನ್ನ ಪರ್ಸನ್ ನಿನಗಿಂತ ಚೆನ್ನಾಗಿದೆ ಆ ಥರ ಎಲ್ಲ ಹೋಗಿರ್ಬೋದು. ಬಟ್ ಅವ್ರಿಗೆ ಇವಾಗ ಗೊತ್ತಾಗಿದೆ ನಿಜವಾದ ಪ್ರೀತಿ ಅಂದರೆ ನೀವಿಲ್ದಿರ ಇದ್ದರೆ ಅವ್ರ ಲೈಫು ನೋಡಿ ಇಲ್ಲಿ 3 ಸ್ವಾರ್ಟ್ಸ್ ಹೇಗೆ ಹಾರ್ಟ್ ಬ್ರೇಕ್ ಮಾಡಿದೆಯಾ ಆ ರೀತಿ ಆಗಿಬಿಟ್ಟಿದೆ ಅವ್ರ ಪರಿಸ್ಥಿತಿ. ಈಗ ಅವ್ರ ಲೈಫಲ್ಲಿ ಒಂದೊಳ್ಳೆ ಜಾಬಲ್ಲಿ ಇರ್ಬೋದು, ಒಂದೊಳ್ಳೆ ಕೆರಿಯರ್ ಪ್ಲೇಸ್, ಸೊ ಎಲ್ಲ ಇದೆ. ಬಟ್ ಆದರೆ ಅವ್ರಿಗೆ ಅಂತ ಹ್ಯಾಪಿನೆಸ್ ಕೊಡೋ ಅಂಥ ಒಂದು ಫೀಲಿಂಗ್ಸು ಯಾರಲ್ಲಿದೆ? ನಿಮ್ಮಲ್ಲಿದೆ. ನೋಡ್ತಾರೆ ನನ್ನ ವ್ಯೂವರ್ಸ್ ಯಾರಿದ್ರೆ ನಿಮ್ಮಲ್ಲಿದೆ. ಸೊ ಅದಕ್ಕೆ ಅವರು ಕೂಡ ಅಷ್ಟೇ, ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ ಬೇರೆಯವ್ರ ಜೊತೆ ಮಾತಾಡ್ಬೋದು, ಕಮ್ಯುನಿಕೇಷನ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಫ್ಲರ್ಟಿಂಗ್ ನೇಚರ್ ಇರ್ಬೋದು, ಪ್ಲೇಯರ್ ಎನರ್ಜಿ ಇರ್ಬೋದು, ಎಲ್ಲ ಇರ್ಬೋದು. ಬಟ್ ಆದರೆ ನಿಮ್ಮ ಥರ ಜೆನ್ಯೂನ್ ಪ್ರೀತಿ ಸಿಗೋಲ್ಲ. ಪ್ಲೇಯರ್ ಎನರ್ಜಿ ಎಷ್ಟು ದಿವಸ ನಡೀತೆ? 1 ದಿವಸ 2 ದಿವಸ, ಒಂದು 10 ಡೇಸು, ಆಮೇಲೆ ಅವರು ಬಿಟ್ಟು ಹೋಗ್ತಾರೆ. ಅವಾಗ ಇನ್ನೂ ಅವರು ಡಬಲ್ ಬ್ರೇಕ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಅವ್ರು ಹೇಳ್ತಿದ್ರೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ನೀವು ಒಂಥರ ಜೆನ್ಯೂನ್ ಪ್ರೀತಿ, ನೀವು ಇಲ್ದಿರ ಇದ್ದರೆ ಅವ್ರ ಲೈಫು ಫುಲ್ಲು ಕಷ್ಟ, ಫುಲ್ಲು ನೋವನ್ನು ತುಂಬಿಕೊಂಡಿದೆ. ಇವಾಗಲೂ ಅದನ್ನೇ ನೀವು ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂತ ಇಲ್ಲಿ ನೀವು ನೋವು ಪಡ್ತಿದ್ರೆ ನಿಮಗಿಂತ ಡಬಲ್ ನೋವು ಅವ್ರು ಪಡ್ತಾ ಇದ್ದಾರೆ. ಬಟ್ ಅದನ್ನು ಹೊರಗಡೆ ಹೇಳ್ಕೊತಲ್ಲ ಅಷ್ಟು. ನೋಡಿ ಇಲ್ಲೆಲ್ಲ ಈ ಕಾಡಲ್ಲಿ ಮಳೆ ಜೋರಾಗಿ ಸುರಿತದೆ, ಮೋಡಗಳೆಲ್ಲ ಕಪ್ಪಾಗಿಬಿಟ್ಟಿದೆ, ಈ ಹುಡುಗಿ ತುಂಬ ಸ್ಯಾಡ್ ಆಗಿದ್ದಾಳೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಮನಸ್ಸಲ್ಲಿರೋ ಅಷ್ಟು ಭಾವನೆಗಳನ್ನೂ ಹೇಳ್ತಲ್ಲ. ಒಂಟಿಯಾಗಿರೋದ್ರಿಂದ ಒಂಟಿಯಾಗೆ ಭಾವನೆ ತುಂಬ ನೋವು ಪಡ್ತದೆ. ನೀವು ಕೂಡ ಅಷ್ಟೇ, ಯಾರು ಇಲ್ದಿರೋಂಥ ಪ್ರದೇಶದಲ್ಲಿ ಅಥವಾ ಎಲ್ಲರೂ ಇದ್ರೂ ಗೊತ್ತಿಲ್ದಿರ ಹಾಗೆ ಅಳ್ಳೋದು, ನೋವು ಪಡೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಅವ್ರು ಕೂಡ ಅಷ್ಟೇ, ಗೊತ್ತಿಲ್ಲದೆ ಯಾರಿಗೂ ಗೊತ್ತಾಗ್ದಿರೋ ಸಮಯದಲ್ಲಿ ನೋವು ಪಡೋದು, ಅಳೋದು, ಒಂಟಿಯಾದಾಗ ಅವ್ರಿಗೆ ಯಾವಾಗ ಒಂಟಿ ಅನಿಸುತ್ತೆ, ನಿಜವಾದ ಪ್ರೀತಿ ಸಿಕ್ಕಿದ್ರೆ ಆವಾಗ ಅವರು ತುಂಬ ಎಮೋಷ್ನಲ್ ಆಗೋದು, ತುಂಬ ನೋವು ಪಡೋದು, ಇದೆಲ್ಲ ಮಾಡ್ತಾರೆ. 8 ಆಫ್ ಪೆಂಟಿಕಲ್ಸ್ ಈ ಕಾರ್ಡ್ ಏನು ಹೇಳುತ್ತಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನೀವು ಅವ್ರ ಲೈಫಲ್ಲಿರೋದು ಒಂಥರ ತುಂಬ ಇಷ್ಟ ಅವ್ರಿಗೆ. ನೀವು ಅವ್ರ ಲೈಫಲ್ಲಿದ್ದರೆ ಅವ್ರು ಏನು ಬೇಕಾದ್ರೂ ಸ್ವಲ್ಪ ಅಚೀವ್ ಮಾಡ್ಕೊಬೋದು, ಸ್ವಲ್ಪ ಸಾಧನೆನೂ ಮಾಡ್ಬೋದು. ನೀವು ಅವ್ರ ಲೈಫಲ್ಲಿದ್ದರೆ ಒಂಥರ ಅಬಂಡೆನ್ಸ್ ಇದ್ದಂಗೆ. 8 ಆಫ್ ಕಪ್ಸ್ ಏನು ಹೇಳುತ್ತಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಒಂದು ಕಾಲದಲ್ಲಿ ನೀವು ಇಲ್ದಿರೇ ಇದ್ದರೆ ಬೇರೆಯವ್ರು ಆಗ್ತಾರೆ. ಸೊ ಬೇರೆಯವ್ರು ಬರ್ತಾರೆ, ನಿಮ್ಮಷ್ಟೇ ನಿಜವಾದ ಪ್ರೀತಿ ತೋರ್ತಾರೆ ಅಂತ ಹೋಗಿರ್ಬೋದು. ಇನ್ನು ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನ್ ಪ್ರಾಬ್ಲಮ್ಸ್ ಇರೋದ್ರಿಂದ, ಪರ್ಸ್ನಲ್ ಪ್ರಾಬ್ಲಮ್ಸ್, ಕೆರಿಯರು, ಪ್ರೊಫೆಷನ್, ಈ ಥರ ಎಲ್ಲ ಪ್ರಾಬ್ಲಮ್ಸ್ನಿಂದ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡಿ ಹೋಗಿರ್ಬೋದು. ಅಂದರೆ ನಿಮ್ಮನ್ನೊಂದು ಆಪ್ಷನ್ನಾಗಿ ನೋಡಿದರು ನಿಮ್ಮ ವ್ಯಕ್ತಿ. ಸೊ ಇವಾಗ ಗೊತ್ತಾಗ್ತದೆ ಅವ್ರಿಗೆ ಅರ್ಥ ಆಗ್ತದೆ ನಿಮ್ಮಂಥವ್ರನ್ನ ಪಡೆಯೋಕ್ಕೆ ಅವರೇ ಅದೃಷ್ಟ ಮಾಡಿರ್ಬೇಕು ಹೊರತು. ಇದನ್ನು ನೋಡಿ ನನ್ನ ವ್ಯೂವರ್ಸ್ ಯಾರಿದ್ದೀರ ನಾನು ಈ ಮಾತನ್ನು ಮೆಚ್ಚಕ್ಕೆ ಹೇಳ್ತಾಯಿಲ್ಲ. ಈ ಕಾರ್ಡ್ ಕೂಡ ಹಂಗೆ ಬರ್ತದೆ. 8 ಆಫ್ ಕಪ್ಸ್. ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟೋಗಿದ್ರೂ ಇವಾಗ ನೋವು ಪಡ್ತಾರೆ, ಸಫರ್ ಆಗ್ತಾರೆ, ಫೀಲ್ ಆಗ್ತಿದ್ದಾರೆ ಅಂದರೆ ಸೊ ಇದ್ರ ಅರ್ಥ ಚೆನ್ನಾಗೇ ಇದೆ. ನಿಮ್ಮ ವ್ಯಕ್ತಿ ಅನ್ಕೊತಾರೆ, ಫೀಲ್ ಮಾಡ್ತಿದ್ರೆ ನಿಮ್ಮನ್ನು ಪಡ್ಕೊಬೇಕಾದ್ರೆ ಅವರೇ ಸ್ವಲ್ಪ ಲಕ್ ಮಾಡಿರ್ಬೇಕು, ಅದೃಷ್ಟ ಇರಬೇಕು ಅಂತ ಅವ್ರು ಫೀಲ್ ಮಾಡ್ತಿದ್ರೆ. ಯಾಕಂದರೆ ಅವಾಗ ಒಂದು ಟೈಮಲ್ಲಿ 8 ಆಫ್ ಕಪ್ಸ್ ಅಂದರೆ ಎಲ್ಲರೂ ಇದ್ದಾರೆ, ಫ್ಯಾಮ್ಲಿ ಇದ್ದಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲ ಇದೆ ಅಂತ ಬಿಟ್ಟೋದ್ರು. ಬಟ್ ಇವಾಗ ಫೀಲ್ ಮಾಡ್ತಾ ಇದ್ರಲ್ಲ, ಇವಾಗ ಅವ್ರು ನಿಮ್ಮನ್ನು ಮೆಮೊರೈಸ್ ಅಂದರೆ ಪ್ರತಿ ಕ್ಷಣ ನೆನ್ಪು ಮಾಡ್ಕೊತಾರೆ ಇದ್ರಂದ್ರೆ ನೀವು ಇಲ್ಲಿ ಟ್ರಿಗರ್ ಆಗ್ತಾ ಇರ್ತೀರ. ಇಲ್ಲಾಂದರೆ ಯಾರೋ ಗೊತ್ತಿಲ್ದಿರೋ ಅಂಥ ವ್ಯಕ್ತಿ ಮೇಲೆ ನಿಮ್ಗೆ ಯಾಕೆ ಫೀಲಿಂಗ್ಸ್ ಬರುತ್ತೆ, ಯಾಕೆ ಟ್ರಿಗರ್ ಆಗ್ತೀರಾ? ಅವ್ರಿಗೂ ನಿಮ್ಗೇನು ಸಂಬಂಧ? ಏನಿಲ್ವಲ್ಲ. ಅವರು ನಿಮ್ಮನ್ನು ಪ್ರತಿ ಕ್ಷಣ ನೆನ್ಪು ಮಾಡ್ಕೊತಿದ್ರೇ ನಿಮ್ಗೆ ಆ ರೀತಿ ಕನೆಕ್ಷನ್ ಫೀಲ್ ಆಗಿ ಪ್ರತಿ ಕ್ಷಣ ನೋವು ಪಡೋದು. ಇಲ್ಲ ಯಾರೋ ಗೊತ್ತಿಲ್ದಿರೋ ವ್ಯಕ್ತಿ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀವಿ? ಈಗ ನಿಮ್ಮ ವ್ಯಕ್ತಿಗಿಂತ ನೋಡಲಿಕ್ಕೆ ಇನ್ನೂ 10 ಜನ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ, ಆದರೆ ಅವ್ರ ಮೇಲೆಲ್ಲ ನಿಮ್ಗೆ ಮನಸ್ಸೋಗೋದಿಲ್ಲ. ಯಾಕೆ ಇದೇ ವ್ಯಕ್ತಿ ಮೇಲೆ ಪರ್ಟಿಕ್ಯುಲರ್ ಮನಸ್ಸೋಗುತ್ತೆ? ಬಿಕಾಸ್ ಅವರು ನಿಮಗೆ ಕನೆಕ್ಟ್ ಆಗಿರ್ತಾರೆ. ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ನಿಮ್ಗೆ ಕನೆಕ್ಟ್ ಆಗಿರ್ತಾರೆ. ಅವರು ಅಷ್ಟೇ ನಿಮ್ಗೆ ಕನೆಕ್ಟ್ ಆಗಿರೋದ್ರಿಂದ ಫಾಸ್ಟಲ್ಲಿ
ಅವ್ರು ನೀವು ನಿಜವಾಗ್ಲೂ ಜೆನ್ಯೂನ್ ಪ್ರೀತಿ ತೋರಿಸ್ತಾ ಇದ್ರೆ ಬೇಕಂತಲೇ ಬಿಟ್ಟೋದ್ರು. ಬಟ್ ಇವಾಗ ಅವ್ರಿಗೆ ಅರ್ಥ ಆಗ್ತಾಯಿದೆ. ಸೊ ನೀವು ಅವ್ರ ಜೊತೆ ಇರೋದೇ ಅವ್ರಿಗೊಂಥರ ಅದೃಷ್ಟ. ನೋಡಿ ಇಲ್ಲೇ ಕಾಡಲ್ಲೆಲ್ಲ ಲೈಟ್ ಇದೆ, ಬೆಳಕಿದೆ, ಎಲ್ಲ ಇದೆ. ಎಲ್ಲ ಬಿಟ್ಟು ಅವರು ದೂರ ಹೊರಟ್ರು. ಅಲ್ಲಿ ಕಪ್ಸ್ ಇದೆ, ಆ ಕಪ್ಸ್ ಎಲ್ಲ ನಿಮ್ಮದೇ ಪ್ರೀತಿ. ನೀವು ಅವ್ರಿಗೂ ಒಂದು ಅಷ್ಟು ಪ್ರೀತಿ ಕೊಟ್ಟಿಲ್ಲ. ಡಿಫ್ರೆಂಟ್ ಟೈಪ್ ಆಫ್ ಪ್ರೀತಿ ಕೊಟ್ಟಿರ್ಬೋದು. ಕೆಲವರು ಎಮೋಷ್ನಲ್ ಆಗಿ ಸಪೋರ್ಟ್ ಮಾಡಿರ್ಬೋದು, ಫೈನಾನ್ಷಿಯಲ್. ಸೊ ಅಂದರೆ 8 ವಿಧಗಳಲ್ಲಿ ಸಪೋರ್ಟ್ ಮಾಡಿರ್ಬೋದು ಅಂತ ಹೇಳ್ಬೋದು. ನೀವು ಪ್ರೀತಿಸಿದಂಥ ವ್ಯಕ್ತಿಗೆ ನೀವು ಎಮೋಷ್ನಲ್ ಆಗಿ, ಫ್ಯಾಮ್ಲಿಯಾಗಿ, ಫೈನಾನ್ಷಿಯಲ್ ಆಗಿ ಮತ್ತು ದುಡ್ಡಿನ ಥರ ಯಾವ ರೀತಿ ಸಪೋರ್ಟ್ ಬೇಕೋ ಎಲ್ಲ ರೀತಿ ಸಪೋರ್ಟ್ ಮಾಡಿರ್ತೀರ. ನಿಮ್ಮ ಕೈಲಾದಷ್ಟು ನೀವು ಮಾಡಿದ್ರ. ಬಟ್ ಆದರೆ ಆ ವ್ಯಕ್ತಿ ಅದನ್ನು ನೆಗ್ಲೆಕ್ಟ್ ಮಾಡಿದ್ರಿ. ಇವಾಗ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತದೆ, ನಿಮ್ಮೊಂದು ಪ್ರೀತಿನೆಲ್ಲ ಅವ್ರು ಕಳ್ಕೊಂಡು ಇವಾಗ ದೂರ ಹೋದ್ಮೇಲೆ ಅವ್ರಿಗೆ ಅರ್ಥ ಆಗ್ತದೆ ನಿಮ್ಮಂಥ ಒಂದು ಪ್ರೀತಿನ ಎಮೋಷ್ನಲ್ನ ಸಪೋರ್ಟ್, ಅದು ಯಾವುದೇ ಥರ ಸಪೋರ್ಟ್ ಆಗಿರ್ಬೋದು. ಮೋಸ್ಟ್ಲಿ ಇಲ್ಲಿ ಜಾಸ್ತಿ ಅವ್ರಿಗೆ ಎಲ್ರಿಗೂ ಅಷ್ಟೇ ಫೈನಾನ್ಷಿಯಲ್ ಎಲ್ಲರೂ ಸಂಪಾದನೆ ಮಾಡ್ತಾರೆ, ಎಮೋಷ್ನಲಾಗಿ ಸಂಪಾದನೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಇವಾಗ ಫೀಲ್ ಆಗ್ತದ್ರೆ ಎಮೋಷ್ನಲ್ ಎಷ್ಟು ಪ್ರೀತಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಎಮೋಷ್ನಲ್ ಪ್ರೀತಿನೇ, ಇನ್ನೇನು ಕೇಳಲ್ಲ. ಇವಾಗ ನೀವು ಅಷ್ಟೇ ನಿಮ್ಗೆ ದುಡ್ಡು ಸಂಪಾದನೆ ಮಾಡ್ತೀರಾ, ನಿಮಗೂ ಅಷ್ಟೇ ಒಳ್ಳೆಯಂಥ ವ್ಯಕ್ತಿನೇ ಸಿಗ್ತಾರೆ. ಇವಾಗ ನಿಮ್ಮ ವ್ಯಕ್ತಿಗಿಂತ ನೋಡ್ಲಿಕ್ಕೆ ಚೆನ್ನಾಗಿರೋಂಥ ಸುಂದರವಾಗಿರೋ ವ್ಯಕ್ತಿನೇ ಸಿಗ್ತಾರೆ. ಇಲ್ಲಾಂದ್ರೆ ಒಂದು ಅರೇಂಜ್ ಮ್ಯಾರೇಜ್ ಆಗಿಬಿಟ್ರೆ ಬೇರೆಯವ್ರನ್ನ ಮದುವೆ ಆದರೆ ಇನ್ನೂ ಒಳ್ಳೆಯವ್ರು ಸಿಗ್ತಾರೆ. ಸೊ ಎಲ್ಲ ಬಿಟ್ಟರು ಇದ್ರೂ ನೀವು ಯಾಕೆ ನಿಮ್ಮ ವ್ಯಕ್ತಿನೇ ಬಯಸ್ತಾ ಇದ್ದೀರಾ? ಬಿಕಾಸ್ ಅವ್ರು ನಿಮಗೆ ಆರ್ಟಿಗೆ ಕನೆಕ್ಷನ್ ಆಗಿದ್ರೆ, ಅವ್ರಿಗೂ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿಗೂ ನೀವು ಆರ್ಟಿಗೆ ಕನೆಕ್ಷನ್ ಆಗಿದ್ರೆ. ಸೊ ಅದಕ್ಕೋಸ್ಕರ ಅವರು ಕೂಡ ಅಷ್ಟೇ ನಿಮ್ಮನ್ನು ಪ್ರತಿ ಕ್ಷಣ ನೆನ್ಪು ಮಾಡ್ಕೊತಾರೋದು, ನೀವು ಅವ್ರನ್ನ ಪ್ರತಿ ಕ್ಷಣ ನೆನ್ಪು ಮಾಡ್ಕೊತಾರೋದು. ಅವ್ರು ನಿಮ್ಮನ್ನು ಬಿಟ್ಟು ಮೂವ್ ಆನ್ ಆಗಿ ಹೋಗಿದ್ರೇನೋ ನಿಮ್ಮನ್ನು ನೆನ್ಪು ಮಾಡ್ಕೊತಿದ್ರೆ. ಈಗ ಅವ್ರು ಕೂಡ ಅಷ್ಟೇ ನಿಮ್ಮ ಹತ್ರ ಬರಬೇಕು, ಯಾಕೆ ಬಿಟ್ಟು ಹೋದೆ ಅಂತ ಇವಾಗ ಅವ್ರು ಪ್ರತಿ ಕ್ಷಣ ಗಿಲ್ಟಿಯಾಗಿ ಫೀಲ್ ಮಾಡ್ತಾಯಿದ್ರೆ. ನೀವು ಅನ್ಕೊತಿದ್ರ ನಾನು ಇಷ್ಟು ಪ್ರೀತಿ ನಿಜವಾಗ್ಲೂ ತೋರಿಸಿದ್ರೆ ಅವ್ರು ನನ್ನ ಯಾಕೆ ಬಿಟ್ಟೋದ್ರು. ಸೊ ಅಲ್ಲಿ ನಿಮ್ಮದೇನು ತಪ್ಪಿರಲ್ಲ. ಅವರು ನಿಮ್ಮ ಪ್ರೀತಿನ ಅವಾಯ್ಡ್ ಮಾಡಿ ಹೋದ್ರು. ಅಂದರೆ ಇಲ್ಲಿ 8 ಕಪ್ಸ್ ಇದೆಯಲ್ಲ, ಸೊ ನಿಮ್ಮ ಪ್ರೀತಿ ಅವ್ರಿಗೆ ಲೆಕ್ಕಕ್ಕೆ ಬಂದಿಲ್ಲ, ಇದಕ್ಕಿಂತ ಡಬಲ್ ಸಿಕ್ಕುತ್ತೆ ಅಂತ ಹೋದ್ರು. ಫಸ್ಟಲ್ಲಿ ಸಿಕ್ಕಿದ್ದನ್ನ ಕೈಗೆ ಇಟ್ಕೊಬೇಕು, ಒಂದನ್ನು ಬೇಡ ಅಂತೋದ್ರೆ ಮತ್ತೆ ಒಂದು ಸಿಗೋದಿಲ್ಲ. ಫಸ್ಟು 1 ನಂಬರ್ನ ಅಕ್ಸೆಪ್ಟ್ ಮಾಡೋಕ್ಕೆ, ಆಮೇಲೆ 2 ನಂಬರೇ ಬರೋದು. ಸೊ ಹಂಗೆ ನಿಮ್ಮ ವ್ಯಕ್ತಿ 1 ನಂಬರ್ ಅಕ್ಸೆಪ್ಟ್ ಮಾಡಿಲ್ಲ, 2 ನಂಬರ್ಗೆ ಡೈರೆಕ್ಟ್ ಹೊಟ್ರು. ಇವಾಗ 2 ನಂಬರ್ ಇಲ್ಲ, 2 ನಂಬರ್ 1 ಇಲ್ಲ ಅಂದರೆ ನಾನು 2 ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಸೂರ್ಯ ಇಲ್ಲ ಅಂದರೆ ಚಂದ್ರ ಇರ್ತಾನ? ಸೊ ಸೂರ್ಯ ಇದ್ರೇ ಚಂದ್ರ ಇರೋದು. ಚಂದ್ರ ಸೂರ್ಯನ ಬೆಳಕನ್ನ ತಗೊಂಡು ಆಪೋಸಿಟ್ ತಗೊಂಡು ಚಂದ್ರ ಬೆಳಕು ಕೊಡ್ತಾನೆ. ಸೊ ಹಂಗೆ ಎಕ್ಸಾಂಪಲ್ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ 1 ಅಂತ ಪೊಸಿಷನ್ಲಿರೋದು ನೀವು. ನಿಮ್ಮೊಂದು ನಿಜವಾದ ಪ್ರೀತಿನ ಬೇಡ, ನನಗೆ 2ನೇ ಪ್ರೀತಿ ಬೇಕಂತ ಹೋದ್ರು. ಆ 2ನೇ ಪ್ರೀತಿ ಏನು ಮಾಡ್ತು, 1ನೇ ಪ್ರೀತಿ ನಿನಗೇನು ಪಡ್ಕೊಳಕ್ಕಾಗಿಲ್ಲ ನಿಮಗೆ, ಇನ್ನು 2ನೇ ಪ್ರೀತಿ ನನಗೇನು ಪಡ್ಕೊತೀಯ ಅಂತ ಹೇಳ್ಬಿಟ್ಟು 2ನೇ ಪ್ರೀತಿ ಜಂಪ್ ಆಗಿಬಿಡ್ತು. ಅಂದರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಬಿಡ್ತು, ಬೇರೆಯವ್ರ ಕಡೆ ಗಮನ ಕೊಟ್ಟು ಬೇರೆಯವ್ರ ಕಡೆ ಹೋಗಿ ಬೇರೆಯವ್ರನ್ನ ಆಕರ್ಷಣೆ ಮಾಡಿಕೊಂಡು ಬೇರೆಯವ್ರನ್ನ ಇಷ್ಟಪಟ್ಟು ಬೇರೆಯವ್ರ ಜೊತೆ ಪ್ಲೇಯರ್ ಎನರ್ಜಿ ತೋರಿಸಿ ನಿಮ್ಮನ್ನು ಹರ್ಟ್ ಮಾಡಿ ಎಲ್ಲ ಹೋದ್ಮೇಲೆ ಇವಾಗ ಆ 2ನೇ ವ್ಯಕ್ತಿ ನಿಮಗೆ ಯಾವ ರೀತಿ ಮಾಡಿದ್ರೋ ಆ 2ನೇ ವ್ಯಕ್ತಿ ಇವ್ರಿಗೆ ಹಂಗೆ ಮಾಡಿಬಿಟ್ಟು ವಾಪಸ್ ಜಂಪ್ ಆಗೋದ್ರು. ಸೊ ಅದನ್ನೇ ಈ ಕಾರ್ಡ್ ಹೇಳ್ತಾ ಇರೋದು. ಎಂಪೈರರ್ ಇವಾಗ ಗೊತ್ತಾಗ್ತದೆ ಅವ್ರಿಗೆ, ಒಂಟಿಯಾಗಿ ಫೀಲ್ ಆಗ್ತಾಯಿದ್ರೆ, ಒಂಟಿಯಾಗಿ ನೋವು ಪಡ್ತಾಯಿದ್ರೆ. ಈ ಅವ್ರ ಆ್ಯಟಿಟ್ಯೂಡು, ಅವರೊಂದು ಈಗೋ ನಿಮ್ಮನ್ನು ದುರಂಕಾರ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ. ಅವ್ರಿಗೆ ಏನು ಅನಿಸ್ತೋ ಆ ಟೈಮಲ್ಲಿ ಬೇಡ ಅನಿಸ್ತು, ನೀವಿಲ್ಲಾಂದರೆ ಇನ್ನೊಬ್ರು ಆಗ್ತಾರೆ ಅಂತ ಆ ಮನಸ್ಥಿತಿ ಅಲ್ಲಿ ಹೊರಟ್ರು. ಅಥವಾ ಫ್ಯಾಮ್ಲಿಗೋಸ್ಕರನೋ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದೋ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ಬಿಟ್ಟು ಹೊರಟೋದ್ರು. ಆ ಒಂದು ಕಾರಣದಿಂದ ನಿಮ್ಮಿಬ್ಬರ ಮಧ್ಯೆ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಬಂದು ಇಬ್ಬರು ಬೇರೆ ಆಗಿಬಿಟ್ರೆ, ಅಥವಾ ಇಲ್ಲಾಂದ್ರೂ ಒಟ್ಟಿಗೆ ಇದ್ರೇನೋ ಜಾಸ್ತಿ ಮಾತುಕತೆ ಇಲ್ಲ, ಜಾಸ್ತಿ ಎಮೋಷ್ನಲ್ ಇಲ್ಲ, ಜಾಸ್ತಿ ಪ್ರೀತಿ ಇಲ್ಲ. ಬಿಕಾಸ್ ಯಾಕಂದರೆ ನಿಮ್ಮ ವ್ಯಕ್ತಿ ಸ್ವಲ್ಪ ಅವರ ಹಠ ಜಾಸ್ತಿ, ಅವ್ರು ಹೇಳ್ದಾಗೆ ಕೇಳಬೇಕು, ಅವ್ರು ನಡ್ಕೊಂಡ ರೀತಿಯೇ ನಡ್ಕೊಬೇಕು. ನೀವೇನಾದರೂ ಎದುರು ನಿಂತರೆ ಅಷ್ಟೇ ನಿಮ್ಮ ಕತೆ. ಸೊ ಅದನ್ನು ಹೇಳ್ತದೆ ಕಾರ್ಡ್. 10 ಆಫ್ ಕಪ್ಸ್ ಇವಾಗ ಅವ್ರಿಗೆ ನಿಜವಾಗ್ಲೂ ಅರ್ಥ ಆಗಿದೆ. ಏನಂದರೆ ನೀವಿದ್ದರೆ ಅವ್ರ ಲೈಫ್ ತುಂಬ ಸಂತೋಷವಾಗಿರುತ್ತೆ, ನೀವಿಲ್ಲ ಅಂದರೆ ಅವ್ರ ಲೈಫ್ ಒಂಟಿಯಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಇಲ್ಲಿ ಕೆಲವರು ಬಿಡಿ ಒಬ್ಬರೇ ಒಂಟಿಯಾಗಿದ್ರೂ ಬದುಕ್ತಾರೆ, ಸಾಧಿಸಿ ತೋರಿಸ್ತಾರೆ. ಬಿಕಾಸ್ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮಲ್ಲಿ ಕನೆಕ್ಷನ್ ಆಗಿದ್ದಾರಲ್ಲ, ಲವ್ ಕನೆಕ್ಷನ್ನು, ಪ್ರೀತಿಯಲ್ಲಿ ಕನೆಕ್ಷನ್ ಬಿದ್ದಿದ್ದಾರೆ. ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರೂ ಅಷ್ಟೇ, 2 ಸೈಡ್ ಲವರ್ಸ್ ಆದರೂ ಅಷ್ಟೇ, ಒಬ್ರನ್ನೊಬ್ರು ಇವಾಗ ಬಿಟ್ಟಿರೋಕ್ಕಾಗಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಇವಾಗ ಒಂಟಿಯಾಗಿದ್ರೂ ಬಾಳೋಕ್ಕಾಗಲ್ಲ, ನಿಮಗೂ ಅಷ್ಟೇ ಒಂಟಿಯಾಗಿದ್ದರೂ ಇರೋಕ್ಕಾಗ್ತಾಯಿಲ್ಲ. ಅವ್ರು ಬೇಕು, ಹೇಗಾದರೂ ಪಡ್ಕೊಬೇಕಂತ ಹೇಳ್ತಾಯಿದ್ರೆ. ಸೊ ನಿಮ್ಮ ವ್ಯಕ್ತಿ ಅದನ್ನು ಹೇಳ್ತಾಯಿದ್ರೆ, ನೀವು ನನಗೆ ಇಂಪಾರ್ಟೆನ್ಸು. 10 ಆಫ್ ಕಪ್ಸ್ ಅಂದರೆ ನೀವಿದ್ದರೆ ನನ್ನ ಲೈಫ್ ಫುಲ್ಫಿಲ್ಮೆಂಟ್ ಆದಂಗೆ, ನಾನು ಎಲ್ಲವನ್ನು ಅಚೀವ್ ಮಾಡ್ತೀನಿ,
ಅಂತ ಹೇಳ್ತಾಯಿದ್ರೆ ನೀವು ಕೂಡ ಅಷ್ಟೇ ಅವ್ರಿಗೊಂಥರ ಬ್ಯಾಕ್ ಬೋನ್ ಸಪೋರ್ಟ್ ಇದ್ದಂಗೆ ಅವ್ರು ಕೂಡ ಅಷ್ಟೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೋ ಅಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಗೊಂಥರ ಬ್ಯಾಕ್ ಬೋನ್ ಸಪೋರ್ಟ್ ಇದ್ದಾಗೆ ಅಂತ ಹೇಳ್ತಾಯಿದ್ರು. 4 ಆಫ್ ವಾಂಡ್ಸ್ ಅವ್ರು ಏನು ಹೇಳ್ತಾಯಿದ್ರು ಅಂದರೆ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರಿಗೆ ಪ್ರತಿದಿನ ಒಂಥರ ಸೆಲೆಬ್ರೇಷನ್ ಇದ್ದಂಗೆ. ಮ್ಯಾರೇಜ್ ಆದರೆ ಇವಾಗ ಮದುವೆ ಆದರೆ ಫಂಕ್ಷನ್ ಆದರೆ ಯಾರ್ದಾದ್ರೂ ಸೆಲೆಬ್ರೇಷನ್ ಆದರೆ ಆ ಮದುವೆ ಮನೆಯೆಲ್ಲ ಎಷ್ಟು ಖುಷಿಯಾಗಿರುತ್ತೆ. ಸಪೋಸ್ ಯಾರ್ದೋ ಒಬ್ರದ್ದು ಮದುವೆ ಆಗ್ತದೆ, ಮದುವೆ ದಿವಸ ಫೋಟೋಸ್ ತೊಗೊಳೋದು, ವೀಡಿಯೋಗ್ರಫಿ ಮಾಡೋದು, ಸೊ ಆವತ್ತಿನ ದಿನ ಮಾತ್ರ ಖುಷಿಯಾಗಿರ್ತಾರೆ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಹೇಳ್ತಾಯಿದ್ರೆ 4 ಆಫ್ ವಾಂಡ್ಸ್ ಅಂದರೆ ಮ್ಯಾರೇಜ್ ಕಾರ್ಡು ಸೆಲೆಬ್ರೇಷನ್ ಕಾರ್ಡ್ ಅಂತ ಅರ್ಥ. ಸೊ ನಿಮ್ಮ ವ್ಯಕ್ತಿ ಕೂಡ ಹೇಳ್ತಾರೆ ನೀವು ಅವ್ರ ಲೈಫಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಇದ್ದರೆ ಅವ್ರ ಲೈಫ್ ಕೂಡ ಅಷ್ಟೇ ಪ್ರತಿದಿನ ಖುಷಿಯಾಗಿರ್ತಾರೆ. ಈಗ ಫೋಟೋಗ್ರಫಿ ವೀಡಿಯೋಗ್ರಫಿ ತೆಗೆಯುವಾಗ ಎಷ್ಟು ಖುಷಿಯಾಗಿ ನಗ್ನಾಗ್ತಾ ಇರ್ತಾರೆ ಫೋಟೋಸ್ ತೆಗೆಸ್ಕೊಳಾಗ ವೀಡಿಯೋಸ್ ತೆಗೆಯುವಾಗ ಅಂತ ಅಲ್ಲಿ ಕಿಸ್ಕೊಂಡು ಆ ಥರ ಎಲ್ಲ ಇರ್ತಾರೆ. ನಾನು ಈ ಥರ ಹೇಳ್ಬಿಟ್ಟೆ, ಏನೋ ಬಿಡಿ ಪರವಾಗಿಲ್ಲ. ಸ್ಮೈಲ್ ಮಾಡಿಕೊಂಡು ಫೋಟೋಸ್ ತೆಗೆಸ್ಕೊತಾರೆ, ವೀಡಿಯೋಗ್ರಫಿ ಇದೆಲ್ಲ ಮಾಡ್ತಾರೆ. ಮತ್ತು ಸ್ಮೈಲ್ ಒಳ್ಳೆ ಡ್ರೆಸ್ ಹಾಕ್ಕೊತಾರೆ, ಫುಲ್ ಸ್ಟೈಲಿಶ್ ಆಗಿರ್ತಾರೆ. ಹುಡುಗಿರಾದ್ರೆ ನೀಟಾಗಿ ಮೇಕಪ್ ಆಗಿರ್ತಾರೆ, ಹುಡುಗರಾದ್ರೆ ಸ್ಮಾರ್ಟಾಗಿ ಡ್ರೆಸ್ ಮಾಡಿಕೊಂಡು ಹ್ಯಾಂಡ್ಸಮ್ ಆಗಿರ್ತಾರೆ. ಸೊ ಹಂಗೆ ಹ್ಯಾಂಡ್ಸಮ್ ಅಂತ ಹೇಳೋಕ್ಕಲ್ಲ, ನೀಟಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಹುಡುಗಿರಾದ್ರೆ ಫುಲ್ ಬ್ಯೂಟಿಫುಲ್ ಅಂತ ಹೇಳೋಕ್ಕಾಗಲ್ಲ, ಮೇಕಪ್ ಮಾಡಿಕೊಂಡು ಆರ್ಟಿಸ್ಟಾಗಿ ರೆಡಿಯಾಗಿರ್ತಾರೆ. ಸೊ ಆವಾಗ ಎಷ್ಟು ಹ್ಯಾಪಿನೆಸ್ ಆಗಿರ್ತೀರೋ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ನೀವು ಅವ್ರ ಲೈಫಲ್ಲಿದ್ದರೆ ಪ್ರತಿ ಕ್ಷಣ ಹ್ಯಾಪಿಯಾಗಿ ಸಂತೋಷ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ ಅವ್ರು ನಿಮ್ಮ ಲೈಫಲ್ಲಿದ್ದರೆ ನೀವು ಕೂಡ ಅಷ್ಟೇ ಪ್ರತಿದಿನ ಎಂಜಾಯ್ ಮಾಡ್ತೀರ, ಪ್ರತಿದಿನ ಖುಷಿಯಾಗಿ ನಗ್ನಗ್ತಾ ಕೆಲಸ ಮಾಡ್ಕೊಂಡು ನಿಮ್ಮ ಜೀವನನ ಸಾಗಿಸ್ತೀರ. ಅವ್ರು ಕೂಡ ಅಷ್ಟೇ ನಗ್ನಗ್ತಾ ಖುಷಿಯಾಗಿ ಜೀವನ ಸಾಗಿಸ್ತೀರ ಅಂತ ಹೇಳ್ತಾ ಇದ್ದಾರೆ. ನೀವಿಲ್ಲದೆ ಅವ್ರ ಲೈಫ್ಗೆ ಅವ್ರು ಇವಾಗ ನಿಮ್ಮ ಹತ್ರ ಬರಬೇಕಂದ್ರೆ ತುಂಬ ದೂರ ಟ್ರಾವೆಲ್ ಮಾಡಿ ಬರಬೇಕು. ಯಾಕಂದರೆ ನೀವು ಅವರಿಂದ ದೂರ ಆಗಿಬಿಟ್ಟಿದ್ರೆ, ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ನೋಡಿ ಇಲ್ಲಿ ಕಾರ್ಡಲ್ಲಿ ಆ ವ್ಯಕ್ತಿ ಎಷ್ಟು ದೂರ ಟ್ರಾವೆಲ್ ಹಂಗೆ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಇವಾಗ ಎಷ್ಟು ದೂರ ಬರಬೇಕಂದ್ರೆ ತುಂಬ ನೋವು ಪಟ್ಕೊಂಡು ತುಂಬ ದೂರ, ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಡಬೇಕು. ಮತ್ತಿನ್ನು ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ನಿಮ್ಮ ಹತ್ರ ಬರಬೇಕಂದ್ರೆ ಅವ್ರಿಗೂ ನಿಮಗೂ ತುಂಬ ದೂರ ಇದೆ, ಅಥವಾ ದೂರ ಇಲ್ದಿರೋದ್ರೂ ತುಂಬ ಮನಸ್ತಾಪಗಳಿದೆ. ಸೊ ಅದನ್ನೆಲ್ಲ ಬ್ರೇಕ್ ಮಾಡಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲ ಬ್ರೇಕ್ ಮಾಡಿ ಅವರು ನಿಮ್ಮ ಹತ್ರ ಬರಬೇಕು. ತುಂಬ ಕಷ್ಟ ಇದೆ ಅವ್ರಿಗಂತೂ. ನೀವು ಒಂದು ಕಾಲದಲ್ಲಿ ಅವ್ರ ಹತ್ರ ಇದ್ದಾಗ ಅವ್ರಿಗೆ ಅನಿಸ್ಲಿಲ್ಲ, ಇವಾಗ ನೀವು ಅವರು ತುಂಬ ದೂರ ಇದ್ದೀರಾ. ಸೊ ನಿಮ್ಮ ಹತ್ರ ಬರಬೇಕಂದ್ರೆ ತುಂಬ ಕಷ್ಟ. ಸೊ ಅವರೇ ನಿಮ್ಮ ಹತ್ರ, ಸೊ ನೀವು ಅವ್ರ ಹತ್ರ ಹೋದರೆ ಅವ್ರಿಗೆ ಈಸಿಯಾಗಿ ಹೋಗುತ್ತೆ ಅಷ್ಟೇ. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬ ನೋವನ್ನು ಅನುಭವಿಸ್ತಿದ್ರೆ, ನಿಮ್ಮನ್ನು ಬೇರೆ ಮಾಡಿಕೊಂಡು ಒಬ್ಬಂಟಿಯಾಗಿ ಇವಾಗ ಬ್ಯಾಲೆನ್ಸ್ ತುಂಬ ಕೋರ್ಕೊತಾ ಇದ್ದಾರೆ. ಅಂದರೆ ಇವಾಗ ಅವ್ರಿಗೆ ಗುಣಮುಖ ಆಗೋದು ತುಂಬ ಅವಸರ ಇದೆ. ಅಂದರೆ ಫೀಲಿಂಗ್ಸ್ ನೋವನ್ನು ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗ್ತಲ್ಲ. ನಿಮ್ಗೆ ಕೂಡ ಅಷ್ಟೇ, ನೀವು ಬ್ಯಾಲೆನ್ಸ್ ಆಗಬೇಕು ಎಮೋಷ್ನಲ್ಲಾಗಿ, ಅವರು ಎಮೋಷ್ನಲಾಗಿ ಬ್ಯಾಲೆನ್ಸ್ ಆಗಬೇಕು, ಆಗಬೇಕು. 4 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರೆ, ತುಂಬ ಎಲ್ಲಿ ನಿಮ್ಮನ್ನು ಪರ್ಮನೆಂಟಾಗಿ ಕಳ್ಕೊಂಬಿಡ್ತೀನಿ ಅನ್ನೋ ಒಂದು ಭಯ ಅವ್ರಿಗೆ ಜಾಸ್ತಿ ಆಗಿದೆ. ನಿಮಗೂ ಅಷ್ಟೇ, ಅವ್ರನ್ನೆಲ್ಲಿ ಪರ್ಮನೆಂಟಾಗಿ ಕಳ್ಕೊಂಬಿಡ್ತೀನಿ ಅನ್ನೋ ಒಂದು ಭಯ ಜಾಸ್ತಿ ಆಗಿದೆ. ನೀವು ಅವ್ರಿಗೆ ಭಾಳ ಮುಖ್ಯ, ಅವರು ಅಷ್ಟೇ ನಿಮಗೆ ಭಾಳ ಮುಖ್ಯ. ಅವರು ಪ್ರತಿ ಕ್ಷಣ ನಿಮ್ಮ ಮೇಲೇ ಫೋಕಸ್ ಮಾಡ್ತಾಯಿದ್ದಾರೆ. ನಿಮ್ಮ ಒಂದು ನೆನಪೇ ಅವ್ರಿಗೆ ಪ್ರತಿ ಕ್ಷಣ ಕಾಡ್ತಾ ಇದೆ. ಅವ್ರಿಗೂ ಅಷ್ಟೇ ನಿಮ್ಮ ನೆನಪೇ ಕಾಣ್ತದೆ, ನಿಮಗೂ ಅವ್ರ ನೆನಪೇ ತುಂಬ ಪ್ರತಿ ಕ್ಷಣ ಕಾಣ್ತಾ ಇದೆ. ಸೊ ನೀವು ಅವ್ರಿಗೆ ಭಾಳ ಮುಖ್ಯ, ಅವರು ಅಷ್ಟೇ ನಿಮ್ಗೆ ಭಾಳ ಮುಖ್ಯ.